ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಶಂಕರ್. ದೇವನಹಳ್ಳಿಯಲ್ಲಿ ಜನರದಾದ ವೆಲ್ಫೇರ್ ಮಂಜುನಾಥ್ ಹವಾ. ಜೆಡಿಎಸ್ನಿಂದ ಟಿಕೆಟ್ ಸಿಕ್ಕರೆ ಇವರೇ ಗೆಲ್ಲೋದು. ಯಾಕೆ ಗೊತ್ತಾ? ಕಚೇರಿಯಲ್ಲೇ ಆರೋಗ್ಯ ಸೇವೆ, 2 ಆಂಬ್ಯುಲೆನ್ಸ್ ಉಚಿತ ಸೌಭಾಗ್ಯ, ಪ್ರತಿಯೊಬ್ಬರಿಗೂ ಉದ್ಯೋಗ, ಮೂಲಸೌಕರ್ಯ, ಮಂಜು ಗುರಿ. ಇದೇ ಹೊತ್ತಿನ ಸ್ಪೆಷಲ್. ದೇವನಹಳ್ಳಿಗೆ ವೆಲ್ಫೇರ್ ಮಂಜುನಾಥ್ ವಿನ್ನರ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಟಿ ದೇವನಹಳ್ಳಿ ಹೆಸರುಗಷ್ಟೇ ನಗರ, ಇಂದಿಗೂ ಹಳ್ಳಿಯಾಗಿಯೇ ಇದೆ. ಕ್ಷೇತ್ರದ ಜನರ ಬದುಕೇನೂ ಬದಲಾವಣೆ ಆಗಿಲ್ಲ. ಹೀಗಾಗಿ ದೇವನಹಳ್ಳಿ ಜನರು ನಿಜವಾದ ಜನಸೇವಕರನ್ನ ರಾಜಕೀಯಕ್ಕೆ ತರಲು ನಿರ್ಧರಿಸಿದ್ದಾರೆ. ಜನಸೇವೆ ಮೂಲಕವೇ ದೇವನಹಳ್ಳಿಯ ದೆಸೆ ಬದಲಿಸಿದ ವೆಲ್ಫೇರ್ ಮಂಜುನಾಥ್ಗೆ ಬಲ ತುಂಬುತ್ತಿದ್ದಾರೆ. ಯುವ ನೇತಾರ, ದೂರದೃಷ್ಟಿಯ ಸರದಾರ ವೆಲ್ಫೇರ್ ಮಂಜುನಾಥ್ ಅವರಿಗೆ ಜೆಡಿಎಸ್ನಿಂದ ಟಿಕೆಟ್ ಸಿಕ್ಕಿ ಈ ಬಾರಿ ಶಾಸಕರಾದರೆ ಹೊಸ ದೇವನಹಳ್ಳಿ ದಿಲ್ಲಿಯನ್ನೇ ಮೀರಿಸಲಿದೆ. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊಂದಿರುವ ಸಿಟಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಬಿಟ್ಟರೆ ಸಂಸ್ಥಾಪಕ ವಿ ಮಂಜುನಾಥ್. ವೆಲ್ಫೇರ್ ಮಂಜುನಾಥ್ ದೇವನಹಳ್ಳಿ ಪ್ರತಿ ಮನೆಗೂ ಪರಿಚಯವಿರೋ ಹೆಸರು. ಕ್ಷೇತ್ರದಾದ್ಯಂತ ಮಾರ್ಧನಿಸ್ತಿರೋ ಹೆಸರು. ವೆಲ್ಫೇರ್ ಮಂಜುನಾಥ್ ಹೆಸರು ಕೇಳಿದ್ರೇನೆ ಸಾಕು, ಬಡವರು ನೊಂದವರ ಮುಖದಲ್ಲಿ ನಗು ಮೂಡುತ್ತೆ. ದೇವನಹಳ್ಳಿಯ ಜನಸಾಮಾನ್ಯರ ಮನದಲ್ಲಿ ಹೊಸ ಭರವಸೆ ಹುಟ್ಟಿಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ವೆಲ್ಫೇರ್ ಮಂಜುನಾಥ್ ಜನರ ಹೃದಯಕ್ಕೆ ಹತ್ತಿರವಾಗಿದ್ದಾರೆ. ತಮ್ಮ ನಿಸ್ವಾರ್ಥ ಸೇವೆ ಏನೆಂಬುದನ್ನು ರಾಜಕಾರಣಿಗಳಿಗೆ ಮಾದರಿಯಾಗುವಂತೆ ಮಾಡಿ ತೋರಿಸಿದ್ದಾರೆ. ವೆಲ್ಫೇರ್ ಮಂಜುನಾಥ್ ದೇವರೂಪ. ದೇವನಹಳ್ಳಿಗೆ ಫಿಕ್ಸ್ ಹೊಸ ರೂಪ. ದೇವನಹಳ್ಳಿ ಬೆಂಗಳೂರಿನ ಹೆಮ್ಮೆ. ರಾಜಧಾನಿಯ ಹೃದಯ ಭಾಗದಿಂದ ಜಸ್ಟ್ 35 ಕಿಲೋಮೀಟರ್ ದೂರ ಇದೆ. ಮುಖ್ಯವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಕ್ಷೇತ್ರದಲ್ಲಿದೆ. ಇಲ್ಲಿನ ಹಾಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಮ್ಮ ಕರ್ತವ್ಯವನ್ನ ಕರೆಕ್ಟಾಗಿ ನಿಭಾಯಿಸಿದ್ರೆ, ಮನಸ್ಸು ಮಾಡಿದ್ರೆ ದೇವನಹಳ್ಳಿ ಕ್ಷೇತ್ರ ಇವತ್ತು ಕಂಗೊಳಿಸ್ತಿತ್ತು. ಬೆಂಗಳೂರಿಗೆ ಮತ್ತೊಂದು ರೀತಿಯಲ್ಲಿ ಕಿರೀಟ ತಂದುಕೊಡ್ತಿತ್ತು. ದುರಂತ ಏನಂದ್ರೆ, ದೇವನಹಳ್ಳಿಯಷ್ಟೇ ದೂರವಿರೋ ಇತರೆ ಕ್ಷೇತ್ರಗಳು ಮಿಂಚಿನ ವೇಗದಲ್ಲಿ ಅಭಿವೃದ್ಧಿಯಾಗ್ತಿವೆ. ಆದರೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಮಾತ್ರ ಅಭಿವೃದ್ಧಿ ಅನ್ನೋದು ಅಷ್ಟಕ್ಕಷ್ಟೇ. ದೇವನಹಳ್ಳಿಯ ಹಾಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿಯವರ ಮೇಲೆ ಸಾಲು ಸಾಲು ಆರೋಪಗಳಿವೆ. ಕ್ಷೇತ್ರದ ಮತದಾರರೇ ದೂರಿನ ಸುರಿಮಳೆ ಸುರಿಸುತ್ತಿದ್ದಾರೆ. ಶಾಸಕರಾಗಿ ಆಯ್ಕೆಯಾದಾಗಿನಿಂದ ನಿಸರ್ಗ ನಾರಾಯಣ ಸ್ವಾಮಿ ರೈತರ ಸಮಸ್ಯೆಯನ್ನ ವಿಚಾರಿಸಿಲ್ಲ, ಜನಸಾಮಾನ್ಯರ ಬದುಕಿನ ಬಗ್ಗೆ ಚಿಂತಿಸಿಲ್ಲ, ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನನೇ ಹರಿಸಿಲ್ಲ. ಬರೀ ರಾಜಕಾರಣ ಮಾಡೋದೇ ಕಾಯಕವಾಗಿದೆ, ರಾಜಕೀಯ ಅನ್ನೋದೇ ಇವರಿಗೆ ಬಿಸ್ನೆಸ್ ಆಗಿದೆ ಅಂತ ಮತದಾರರು ಆರೋಪಿಸುತ್ತಿದ್ದಾರೆ. ಸೊ ಇಂಥ ಹೊತ್ತಲ್ಲಿ